ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಪ್ಪು ಯುವರಾಜ್ ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಕಲಿಯುಗದ ಪರಮಾತ್ಮನ ದೇವಾಲಯ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನ ಲೋಕಾರ್ಪಣೆ ಮಾಡಿದ ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಸ್ವಲ್ಪ ಕ್ರೌಡ್ ಎಲ್ಲ ಹೋಗಿ ಆಚೆ ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೆ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಹೇಳಿದ್ನಲ್ಲ ಅಷ್ಟೇ, ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಚಿರಋಣಿ. ಅಪ್ಪೂರ್ನ ದೇವರು ಅಂತಿದ್ರು ಇಲ್ಲಿ ತನಕನು ಎಲ್ಲ ಅಭಿಮಾನಿಗಳು. ಇವಾಗ ದೇವರಾಗಿ ಅವರಿಗೆ ದೇವಸ್ಥಾನ ನಿರ್ಮಿಸಿದ್ದಾರೆ. ನೀವು ಯಾವ ರೀತಿ ವಿಶೇಷ ಅನಿಸ್ತಾ ಇದೆ? ನಿಮ್ಗೆ ಯಾವ ರೀತಿ ಖುಷಿ ಆಗ್ತಾ ಇದೆ ಅವರ ಪತ್ನಿಯಾಗಿ? ಹೀಗೆ ಗೊತ್ತಿಲ್ಲ ಏನು ಹೇಳಕ್ಕೆ. ನಮಸ್ಕಾರಗಳು. ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು ದೇವಸ್ಥಾನಕ್ಕೆ. ನಾವು ಭಾಳ ಆಸೆ ಇಟ್ಕೊಂಡಿದ್ವಿ, ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು, ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡಬೇಕಂತ. ಅದ್ರ ಪ್ರಕಾರ ಅವರು
ಅವರು ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು. ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು. ಆಮೇಲೆ ಅಭಿಮಾನಿ ಒಳಗಡೆ ಒಂದು 2 ನಿಮಿಷ ನೀವು ಕಾಲಿಟ್ಟು ಹೋಗ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ ಎಷ್ಟು ಬಡವರು ನೀವು ಇಷ್ಟೊಂದು ಗ್ರ್ಯಾಂಡ್ ಆಗೆಲ್ಲ ಮಾಡಿದ್ರಲ್ಲ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮಂತ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಅದು ನೋಡಿದ್ರೆ ಎಲ್ಲ ಭಾರಿ ಖುಷಿ ಆಗ್ತಿತ್ತು. ಬಾವುಗ್ರಾಂಡ್ರು ಅವರು ನಮಗೆ ಭಾರಿ ಅಲ್ಲ, ಈಗ ನಿಮ್ಮ ಪತಿ ಪಾದರಕ್ಷೆಗಳನ್ನ ಹಾಕಿದ್ದಿಲ್ಲ, ಒಳಗಡೆ ಪಾದರಕ್ಷೆ ಹಾಕುವಂತ ಪ್ರಯತ್ನ ಅದೇ ಸ್ಟೇಜ್ ಮೇಲೆ ಅದೆಲ್ಲ ಫಂಕ್ಷನ್ ಇಲ್ಲ. ಇವಾಗ ಉದ್ಘಾಟನೆ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿದವರೆಗೂ ಅವ್ರು ಹಾಕಲ್ಲ. ನೈಟ್ ಏನಂದ್ರೆ ಇದು ಮಾಡ್ತಾರೆ. ಏನಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು ಅಂತ. ಎಷ್ಟೊಂದು ಬಡವರು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ನಿಮ್ಮಂತ ಅಭಿಮಾನಿಗಳು ಇರಬೇಕು, ನಮ್ಮ ಯಜಮಾನ್ರ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳ್ಬಿಟ್ಟು ಸಾರ್ಥಕ ಆಯ್ತು. ಅಲ್ಲ, ನೀವು ಭಾವುಕರಾಗ್ತಿದ್ದೀರಾ, ಅವರು ಭಾವುಕರಾಗ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.